ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಪ್ರತಿನಿತ್ಯ ಕಾರ್ಖಾನೆಗಳು ಧೂಳಿನ ವಿಷಗಾಳಿಯನ್ನ ಹೊರಗೊಳ್ತಾ ಇದ್ವು. ಇದರಿಂದ ಜನತೆಗೆ ಸಾಕಷ್ಟು ತೊಂದರೆಯಾಗ್ತಾ ಇತ್ತು. ಇದರ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಬಿತ್ತರ ಮಾಡಿದ್ದು ಈಗ 2 ದೈತ್ಯ ಕಾರ್ಖಾನೆಗಳನ್ನ ಸೀಸ್ ಮಾಡಲಾಗಿದೆ. ಹಾಗಾದ್ರೆ ಎಲ್ಲಿ ಏನ್ ಕತೆ ಅನ್ನೋದಕ್ಕೆ ಇಲ್ಲಿದೆ ರಿಪೋರ್ಟ್. ಮಾಲಿನ್ಯ ನಿಯಂತ್ರಣ ಮಂಡಳಿ ರೂಲ್ಸ್ ಗಾಳಿಗೆ 2 ಬೃಹತ್ ಕಾರ್ಖಾನೆಗಳು ಕೊನೆಗೂ ಸೀಸ್. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕೊಪ್ಪಳ ಅಂದ್ರೆ ಸಾಕು, ಅದು ತುಂಗಭದ್ರಾ ಎಡದಂಡೆಯ ಪ್ರದೇಶ, ಫಲವತ್ತಾದ ಭೂಮಿ, ರೈತರಿಗೆ ಕೃಷಿ ಮಾಡಲು ಹೇಳಿ ಮಾಡಿಸಿದ ಜಾಗ. ಆದ್ರೆ ಇದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಘೋಷಣೆ ಆಗಿರೋದ್ರಿಂದ ಇಲ್ಲಿ ಸ್ಪಾಂಜ್ ಐರನ್ ಕಂಪನಿಗಳು ನಾಯಿ ಕೊಡೆಯಂತೆ ಎದ್ದು ನಿಂತಿವೆ. ಅವುಗಳು ಸರ್ಕಾರದ ನಿಯಮ ಮೀರಿ ಧೂಳನ್ನು ಉಗುಳಿ ಜನರ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ವು. ಈ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿ ಬಿತ್ತರಿಸಿತ್ತು. ಗ್ರಾಮೀಣ ಜನರು ಹಾಗೂ ರೈತರ ಕಣ್ಣೀರನ್ನ ರಾಜ್ಯದ ಜನರ ಎದುರು ತೆರೆದಿಡುವ ಕೆಲಸ ಮಾಡಿದ್ವಿ. ಸದ್ಯ ಈ ಕೆಲಸದಿಂದ ಕೊಪ್ಪಳ ಜಿಲ್ಲಾಡಳಿತ ನಿಯಮ ಉಲ್ಲಂಘನೆ ಮಾಡಿದ 2 ಕಾರ್ಖಾನೆಗಳನ್ನ ಕ್ಲೋಸ್ ಮಾಡಿದೆ. ಕೊಪ್ಪಳ ತಾಲೂಕಿನ ಅಲ್ಲಾನಗರ ಹಾಗೂ ಹಾಲವರ್ತಿ ಬಳಿಯಿದ್ದ PBS1 ಹಾಗೂ ಹೊಸಪೇಟೆ ಇಸ್ಪಾತ್ ಎಂಬ 2 ಪ್ರಮುಖ ಕಾರ್ಖಾನೆಗಳನ್ನ ಅಧಿಕಾರಿಗಳು ಸಂಪೂರ್ಣವಾಗಿ ಸೀಸ್ ಮಾಡಿದ್ದಾರೆ. ಉಪವಿಭಾಗ ಅಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾಲಗತ್ತಿ ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ 2 ಕಾರ್ಖಾನೆಗಳಿಗೆ ಬೀಗ ಹಾಕಿದ್ದಾರೆ. ಕೊಪ್ಪಳ ತಾಲೂಕಿನಲ್ಲಿ 200ಕ್ಕೂ ಅಧಿಕ ಕಾರ್ಖಾನೆಗಳಿವೆ. ಅದರಲ್ಲಿ 20ಕ್ಕೂ ಹೆಚ್ಚು ಕೆಂಪು ಪಟ್ಟಿಯ ಕಾರ್ಖಾನೆಗಳಿವೆ. ಇವೆಲ್ಲವೂ ಸ್ಪಾಂಜ್ ಐರನ್ ತಯಾರಿಕೆ ಮಾಡುತ್ತವೆ. ಇದರಿಂದ ಪರಿಸರದ ಮೇಲೆ ಸಾಕಷ್ಟು ತೊಂದರೆಯಾಗುತ್ತೆ. ಜೊತೆಗೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದರ ಫಲವಾಗಿ 2 ಕಾರ್ಖಾನೆಗಳಿಗೆ ಬೀಗ ಬಿದ್ದಿದೆ. ಒಟ್ಟು 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ನೀಡಲಾಗಿತ್ತು. ಸದ್ಯ 2 ಕಾರ್ಖಾನೆಗಳು ಕ್ಲೋಸ್ ಆಗಿವೆ. ಫಸ್ಟ್ ಜನವರಿಯಲ್ಲಿ NPD ಕೊಡಲಾಗಿತ್ತು. NPD ಕೊಟ್ಟ ಮೇಲೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ತದನಂತರದಲ್ಲಿ ಎನ್ವಿರಾನ್ಮೆಂಟಲ್ ಆಫೀಸರ್ ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ ಇಬ್ಬರು ಹೋಗಿ ಪರಿಶೀಲನೆ ಮಾಡಿ ಅವ್ರು ರೆಕಮೆಂಡ್ ಮಾಡಿದರು. ಅದರಲ್ಲಿ 2ಕ್ಕೆ ಕ್ಲೋಜರ್ ಆರ್ಡರ್ ಬಂದಿದೆ. ಒಂದು PBS ಅಂತಕ್ಕಂಥದ್ದು, ಇನ್ನೊಂದು ಹೊಸಪೇಟೆ ಇಸ್ಪಾತ್ ಅಂತಕ್ಕಂಥದ್ದನ್ನು 2 ಕೂಡ ನಾವು ಸೀಸ್ ಮಾಡಿದ್ದೇವೆ. ಇನ್ನು ಉಳಿದದ್ದು ಆರ್ಡರ್ ನಿರೀಕ್ಷೆಯಲ್ಲಿದ್ದೇವೆ. ಅದು ಆರ್ಡರ್ ಯಾವತ್ತು ಬರುತ್ತೋ ಆವತ್ತು ನಾವು ಸೀಸ್ ಮಾಡೋ ಕೆಲಸವನ್ನು ಮಾಡ್ತೀವಿ. ಅಲ್ಲ, ಅವರು ವಾಟರ್ ಆ್ಯಕ್ಟು ಮತ್ತು ಏರ್ ಆ್ಯಕ್ಟ್ ವೈಲೇಷನ್ ಮಾಡಿದ್ದಾರೆ ಅಂಥೇಳಿ ಕಂಡುಕೊಂಡು ಲ್ಯಾಪ್ಸಸ್ ಇದೆ ಅನ್ನೋ ಕಾರಣಕ್ಕೇ ಅವ್ರಿಗೆ ಕೊಟ್ಟಿದ್ದಾರೆ. ಅಂಟಿಲ್ ಫರ್ದರ್ ಆರ್ಡರ್ ಸೀಸ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಮುಂದಿನ ಆದೇಶದವರೆಗೂ ಅದನ್ನು ಸೀಸ್. ಕೊಪ್ಪಳ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಮಾರಕವಾಗಿದ್ದ 2 ಕಾರ್ಖಾನೆಗೆ ಬೀಗ ಬಿದ್ದಿದ್ದು ರೈತರಿಗೆ ಕೊಂಚ ಸಮಾಧಾನ ತಂದಿದೆ. ಜೊತೆಗೆ ಈ ಭಾಗದ 21 ವಿಷಕಾರಕ ಕಾರ್ಖಾನೆಗಳನ್ನ ಸ್ಥಳಾಂತರ ಮಾಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. DHO ಅವರು ವರದಿ ಕೊಟ್ಟಿದ್ದಾರೆ. 6 ಗ್ರಾಮಗಳನ್ನು ಇವರು ಸರ್ವೆ ಮಾಡಿ ಯಾವ್ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ರೋಗಿಸ್ತರಿದ್ದಾರೆ ಅಂತಂದು 16% ಜನಕ್ಕೆ ಇವತ್ತು ಗ್ರಾಮದಲ್ಲಿ ಅಸ್ತಮಾ, TB, ಕ್ಯಾನ್ಸರ್ ಇನ್ನೂ ಮುಂತಾದ ಕಾಯಿಲೆಗಳು ಇವತ್ತು ಗ್ರಾಮದಲ್ಲಿ ಬಂದಿದ್ದಾವೆ ಸರ್. ಆಮೇಲೆ ಕೃಷಿ ಮಾಡೋಕ್ಕಾಗ್ತಾಯಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾವು ಬೆಳೆದ ಬೆಳೆಯನ್ನು ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವನ್ನ ಇಲ್ಲಿ ನೋಡಿದ್ರೆ ಇದು ಹಿರೇಬಗನಾಳ ಮಾಲ್ ಅಂತಂದು ಇವತ್ತು ಬೆಳೆಗಳ ಮೇಲೆ ನಮ್ಮ ರೇಟನ್ನು ಕಡಿಮೆ ಆಗ್ತಾಯಿದೆ ಸರ್. ಹಾಗಾಗಿ ಇಲ್ಲಿ ಕೃಷಿ ಸಂಪೂರ್ಣ ನಾಶವಾಗಿದೆ, ಭೂಮಿ ನಾಶವಾಗಿದೆ, ಪಕ್ಕದಲ್ಲಿರುವ ತುಂಗಾಭದ್ರಾ ನದಿ ಅಂತ ಸಂಪೂರ್ಣ ಕಲುಷಿತವಾಗಿದೆ ಸರ್. ಹಾಗಾಗಿ ಕಾರ್ಖಾನೆಗಳನ್ನು ಮುಚ್ಚಲೇಬೇಕು, ಆಗ ಸ್ಥಳಾಂತರಿಸಲೇಬೇಕು ಅನ್ನೋದು ಇಲ್ಲಿನ ರೈತರ ಹೋರಾಟ. ಅಂದರೆ ಇದು ರೈತರನ್ನ ಹೋರಾಟಗಾರನ ದಿಕ್ಕು ತಪ್ಪಿಸುವಂಥ ಕೆಲಸ ಸರ್. ಈ 1 ವರ್ಷದಿಂದನೇ ಇದರ ಕಾರ್ಯ ಸ್ಥಗಿತವಾಗಿದೆ. ಇದು ಈ ಬೇರೆ ಕಾರ್ಖಾನೆಗಳನ್ನು ಉಳಿಸೋದಕ್ಕೋಸ್ಕರ ಇದನ್ನು ಮುಚ್ಚುವಂಥ ಕೆಲಸ ನಡೆದಿದೆ ಅಂತದ್ದು. ಪಬ್ಲಿಕ್ ಟಿವಿ ಜನಪರ ಸಮಸ್ಯೆಯನ್ನ ಕೈಗೆತ್ತಿಕೊಂಡ್ರೆ ಸಾಕು, ಅದನ್ನ ಕೊನೆವರೆಗೂ ಕೈ ಬಿಡೋ ಮಾತೇ ಇಲ್ಲ. ಸದ್ಯ ಈ ಪ್ರಯತ್ನದಿಂದ 2 ಕಾರ್ಖಾನೆಗಳಿಗೆ ಇತಿಶ್ರೀ ಹಾಡಲಾಗಿದೆ. ಉಳಿದ 3 ಕಾರ್ಖಾನೆಗಳಿಗೆ ಜಿಲ್ಲಾಡಳಿತ ಬೀಗ ಹಾಕುತ್ತಾ ಕಾದು ನೋಡಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.